ಬಾಂಗ್ಲಾ ಪಾಲಾಗ್ತಿದೆ ಭಾರತದ ಸಬ್ಸಿಡಿ. ರೈತರ ಹೆಸರಲ್ಲಿ ಮಹಾಲೂಟಿ. ಹೊಲಕ್ಕೆ ಬೇಡಬೇಕಾಗಿದ್ದ ಯೂರಿಯಾ ಫ್ಯಾಕ್ಟರಿಗೆ. ನಮಸ್ಕಾರ ವೀಕ್ಷಕರೇ. ಒಂದ್ ಕಡೆ ಆಕಾಶ ನೋಡೋ ರೈತ ಮಳೆ ಬಂದ್ರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಸಾಲ ಸೋಲ ಮಾಡಿ ಬಿತ್ತನೆ ಮಾಡ್ತಾನೆ. ಬೆಳೆ ಹಸಿರಾಗ್ಲಿ ಅಂತ ಗೊಬ್ಬರ ತರೋಕೆ ಹೋದ್ರೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್. ಗಂಟೆಗಟ್ಲೆ ದಿನಗಟ್ಲೆ ಕ್ಯೂ ನಿಲ್ಬೇಕು. ಆದ್ರೆ ಇನ್ನೊಂದ್ ಕಡೆ ಇದೇ ರೈತರ ಹೆಸರಲ್ಲಿ ಸರ್ಕಾರ ಬಿಡುಗಡೆ ಮಾಡೋ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳೋ ಗೊಬ್ಬರ ಕಳ್ಳದಾರಿ ಹಿಡಿದು ಫ್ಯಾಕ್ಟರಿಗಳ ಪಾಲಾಗ್ತಿದೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಗಡಿ ದಾಟಿ ನೇಪಾಳ, ಬಾಂಗ್ಲಾದೇಶದ ಪಾಲಾಗ್ತಿದೆ. ಹೌದು ವೀಕ್ಷಕರೇ, ನೀವು ಕೇಳ್ತಿರೋದು ನಿಜ. ಕೇಂದ್ರ ಸರ್ಕಾರ ರೈತರಿಗಾಗಿ ಅಂತ ಕೊಡ್ತಿರೋ ಬರೋಬ್ಬರಿ 1.9 ಲಕ್ಷ ಕೋಟಿ ರೂಪಾಯಿಗಳ ಸಬ್ಸಿಡಿ ಹಣದಲ್ಲಿ ದೊಡ್ಡ ಮೊತ್ತ ಲೂಟಿಯಾಗ್ತಿದೆ. ಇದಕ್ಕೆ ಬ್ರೇಕ್ ಹಾಕೋಕೆ ಈಗ ಸಂಸದೀಯ ಸಮಿತಿ ಒಂದು ಖಡಕ್ ಎಚ್ಚರಿಕೆ ನೀಡಿದೆ. ಅದೇನಂದ್ರೆ, ಗೊಬ್ಬರ ಬೇಕು ಅಂದ್ರೆ ಇನ್ಮುಂದೆ ಕೇವಲ ಆಧಾರ್ ಇದ್ರೆ ಸಾಲಲ್ಲ, ಆ ಆಧಾರ್ ನಿಮ್ಮ ಜಮೀನಿನ ರೆಕಾರ್ಡ್ಗೂ ಲಿಂಕ್ ಆಗಿರ್ಬೇಕು ಮತ್ತು ಫ್ಯಾಕ್ಟರಿಯಿಂದ ಹೊಲದವರೆಗೂ ಟ್ರ್ಯಾಕಿಂಗ್ ಇರ್ಲೇಬೇಕು. ಏನಿದು ಹೊಸ ರೂಲ್ಸ್? ರೈತರಿಗೆ ಇದರಿಂದ ಲಾಭನ ಅಥವಾ ಮತ್ತೆ ಕ್ಯೂ ನಿಲ್ಲೋ ಕಷ್ಟನ? ಅಸಲಿಗೆ ಈ ಗೊಬ್ಬರದ ಸ್ಕ್ಯಾಮ್ ನಡೆಯೋದು ಹೇಗೆ? ನೀಮ್ ಕೋಟಿಂಗ್ ಇದ್ರೂ ಕಳ್ಳರು ಹೇಗೆ ಯಾಮಾರಿಸ್ತಿದ್ದಾರೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಶುರು ಮಾಡೋಣ. 2 ಲಕ್ಷ ಕೋಟಿ ಲೂಟಿ. ವೀಕ್ಷಕರೇ, ಮೊದಲು ಈ ವಿಷಯದ ಗಂಭೀರತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ದೇಶದ ಖಜಾನೆಗೆ ಕನ್ನ ಹಾಕ್ತಿರೋ ವಿಷಯ. ಖುದ್ದು ಸಂಸತ್ತಿನ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸ್ಥಾಯಿ ಸಮಿತಿ ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ತನ್ನ ವರದಿಯಲ್ಲಿ ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಕೊಟ್ಟಿದೆ. ನೋಡಿ, ನಮ್ಮ ದೇಶದಲ್ಲಿ ಡಿಫೆನ್ಸ್ ಬಿಟ್ರೆ ಅತಿ ಹೆಚ್ಚು ಸಬ್ಸಿಡಿ ಅಥವಾ ಅನುದಾನ ಹೋಗೋದು ಈ ರಸಗೊಬ್ಬರಕ್ಕೆ. ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 2024-25ನೇ ಸಾಲಿನಲ್ಲಿ ಸರ್ಕಾರ ರಸಗೊಬ್ಬರ ಸಬ್ಸಿಡಿಗಾಗಿ ಖರ್ಚು ಮಾಡಿದ್ದು ಬರೋಬ್ಬರಿ 1.9 ಲಕ್ಷ ಕೋಟಿ ರೂಪಾಯಿಗಳು. ಇದು ನಿಮ್ಮ, ನನ್ನ, ನಮ್ಮೆಲ್ಲರ ಟ್ಯಾಕ್ಸ್ ದುಡ್ಡು. ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತವನ್ನ ಯಾಕೆ ಖರ್ಚು ಮಾಡುತ್ತೆ? ಬಡ ರೈತನಿಗೆ ಕಡಿಮೆ ದರದಲ್ಲಿ ಗೊಬ್ಬರ ಸಿಗ್ಲಿ, ಕೃಷಿ ಉಳಿಲಿ ಅಂತ. ಆದ್ರೆ ಸಮಿತಿ ಹೇಳ್ತಿರೋ ಪ್ರಕಾರ ಈ ದುಡ್ಡು ಪೂರ್ತಿಯಾಗಿ ರೈತರಿಗೆ ತಲುಪ್ತಿಲ್ಲ. ಬದಲಾಗಿ ಡೈವರ್ಷನ್ ಮತ್ತು ಸ್ಮಗ್ಲಿಂಗ್ ಆಗ್ತಿದೆ. ಅಂದ್ರೆ ದಾರಿ ತಪ್ಪಿ ಬೇರೆ ಕಡೆ ಹೋಗ್ತಿದೆ. ಇದು ಎಷ್ಟು ದೊಡ್ಡ ಲಾಸ್ ಅಂದ್ರೆ, ಈ ಲೀಕ್ ಆಗ್ತಿರೋ ಹಣವನ್ನ ಉಳಿಸಿದ್ರೆ ದೇಶದಲ್ಲಿ 10 ಐಐಟಿಗಳನ್ನ ಕಟ್ಬೋದು ಅಥವಾ ಸಾವಿರಾರು ಕಿಲೋಮೀಟರ್ ಹೈವೇ ಮಾಡಬಹುದು. ಆದ್ರೆ ಆ ಹಣ ಈಗ ಮಾಫಿಯಾ ಪಾಲಾಗ್ತಿದೆ. ಇದನ್ನ ತಡೆಯೋಕೆ ಸಮಿತಿ ಹೇಳಿರೋ ಪ್ರಮುಖ ಪರಿಹಾರ ಅಂದ್ರೆ ಎಂಡ್-ಟು-ಎಂಡ್ ಡಿಜಿಟಲ್ ಟ್ರ್ಯಾಕಿಂಗ್. ಅಂದ್ರೆ ರೈತನ ಜಮೀನಿನ ದಾಖಲೆ ಮತ್ತು ರಸಗೊಬ್ಬರದ ವ್ಯವಸ್ಥೆಯನ್ನ ಜೋಡಿಸೋದು. ಹಾಗಾದ್ರೆ ಅಷ್ಟಕ್ಕೂ ಈ ಗೊಬ್ಬರ ಎಲ್ಲಿ ಹೋಗ್ತಿದೆ? ಯಾರು ಕದೀತಿದ್ದಾರೆ? ಅದಕ್ಕೆ ಉತ್ತರ ಇಲ್ಲಿದೆ. 242 ವರ್ಸಸ್ 3000 ಬೆಲೆಯಲ್ಲಿನ ಅಜಗಜಾಂತರ. ಸ್ನೇಹಿತರೆ, ಯಾವುದೇ ಒಂದು ಕಳ್ಳತನ ಅಥವಾ ಸ್ಕ್ಯಾಮ್ ನಡಿಬೇಕು ಅಂದ್ರೆ ಅಲ್ಲೊಂದು ಬಲವಾದ ಕಾರಣ ಇರಬೇಕು. ಇಲ್ಲಿರೋ ಕಾರಣ ಬೆಲೆ. ನೋಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾಗ್ ಯೂರಿಯಾದ ಬೆಲೆ 2000 ರೂಪಾಯಿ ತನಕ ಇದೆ. ರಷ್ಯಾ ಯುಕ್ರೇನ್ ಯುದ್ಧದ ನಂತರವಂತೂ ಈ ರೇಟ್ ಗಗನಕ್ಕೆ ಏರಿತ್ತು. ಆದ್ರೆ ಸರ್ಕಾರ ನಮ್ ರೈತರಿಗೆ ಹೊರೆಯಾಗಬಾರ್ದು ಅಂತ ಅದೇ 3000 ರೂಪಾಯಿ ಬೆಲೆ ಬಾಳೋ ಬ್ಯಾಗ್ ಅನ್ನ ಕೇವಲ 242 ರೂಪಾಯಿಗೆ ರೈತರಿಗೆ ಕೊಡ್ತಿದೆ. ಅಂದ್ರೆ 1 ಕೆಜಿಗೆ ಹತ್ರತ್ರ 5-6 ರೂಪಾಯಿ ಬೀಳುತ್ತೆ. ಬಾಕಿ ಇರೋ ಸುಮಾರು 2500 ರೂಪಾಯಿಯನ್ನ ಸರ್ಕಾರ ತನ್ನ ಜೇಬಿನಿಂದ ಕಟ್ತಿದೆ. ಆದ್ರೆ ಇಲ್ಲೇ ಇರೋದ್ ನೋಡಿ ಅಸಲಿ ಆಟ. ಈ ಯೂರಿಯಾ ಅನ್ನೋ ಕೆಮಿಕಲ್ ಕೇವಲ ಗಿಡಗಳಿಗೆ ಮಾತ್ರ ಬೇಕಾಗಿಲ್ಲ, ಇದು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಗೂ ಬೇಕು. ಯಾವ ಫ್ಯಾಕ್ಟರಿಗಳು? ಉದಾಹರಣೆಗೆ, ಒಂದು ಪ್ಲೈವುಡ್ ಇಂಡಸ್ಟ್ರಿ. ಮರಗಳನ್ನ ಅಂಟಿಸೋಕೆ ಬೇಕಾದ ಅಂಟು ತಯಾರು ಮಾಡೋಕೆ ಯೂರಿಯಾ ಬೇಕೇ ಬೇಕು. 2ನೇದು ಪೇಂಟ್ ಕಂಪನಿಗಳು. 3ನೇದು ದನಗಳ ಹಿಂಡಿ ತಯಾರಕರು. ಇವರಿಗೆಲ್ಲ ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಬೇಕು. ಇದಕ್ಕೆ ಸರ್ಕಾರ ಯಾವುದೇ ಸಬ್ಸಿಡಿ ಕೊಡಲ್ಲ. ಹಾಗಾಗಿ ಮಾರ್ಕೆಟ್ನಲ್ಲಿ ಇದರ ಬೆಲೆ 1 ಕೆಜಿಗೆ 30-50 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿದೆ. ಅಂದ್ರೆ ಒಂದು ಬ್ಯಾಗ್ ಬೆಲೆ 2000ದಿಂದ 3000 ರೂಪಾಯಿವರೆಗೂ ಹೋಗುತ್ತೆ. ಈಗ ಲೆಕ್ಕ ಹಾಕಿ, ಒಬ್ಬ ಪ್ಲೈವುಡ್ ಫ್ಯಾಕ್ಟರಿ ಮಾಲೀಕ ಮಾರ್ಕೆಟ್ನಲ್ಲಿ 3000 ರೂಪಾಯಿ ಕೊಟ್ಟು ಯೂರಿಯಾ ತಗೋತಾನ? ಅಥವಾ ಏಜೆಂಟ್ ಮೂಲಕ ರೈತರ ಪಾಲಿನ ಯೂರಿಯಾವನ್ನ ಕೇವಲ 800 ಅಥವಾ 1000 ರೂಪಾಯಿಗೆ ಬ್ಲ್ಯಾಕ್ನಲ್ಲಿ ತಗೋತಾನ? ಉತ್ತರ ಸಿಂಪಲ್ ಅಲ್ವಾ? ಇದೇ ಕಾರಣಕ್ಕೆ ರೈತರ ಹೆಸರಲ್ಲಿ ಬರೋ ಅಗ್ಗದ ಗೊಬ್ಬರ ರಾತ್ರೋರಾತ್ರಿ ಲಾರಿ ಏರಿ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಶಿಫ್ಟ್ ಆಗ್ತಿದೆ. ರೈತರ ಹೊಲ ಸೇರ್ಬೇಕಿದ್ದ ಗೊಬ್ಬರ ಪ್ಲೈವುಡ್, ರೆಸಿನ್ ಮತ್ತು ಪೇಂಟ್ ಇಂಡಸ್ಟ್ರಿಗಳ ಪಾಲಾಗ್ತಿವೆ. ನೀಮ್ ಕೋಟಿಂಗ್ ಚಕ್ರವ್ಯೂಹ ಭೇದಿಸಿದ ಕಳ್ಳರು. ನಿಮಗೆ ನೆನ್ಪಿರ್ಬೋದು, 2015ರಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರ ತಗೊಂಡಿತ್ತು. ಅದೇ 100% ನೀಮ್ ಕೋಟೆಡ್ ಯೂರಿಯಾ. ಇದರ ಉದ್ದೇಶ ಏನಿತ್ತು?
ಯೂರಿಯಾದ ಮೇಲೆ ಕಹಿ ಬೇವಿನ ಎಣ್ಣೆ ಕೋಟಿಂಗ್ ಮಾಡಿದ್ರೆ ಅದನ್ನ ಕೃಷಿಗೆ ಮಾತ್ರ ಬಳಸ್ಬೋದು, ಇಂಡಸ್ಟ್ರಿಯಲ್ಲಿ ಅಂಟು ಮಾಡೋಕೆ ಬಳಸೋಕೆ ಆಗಲ್ಲ, ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಅನ್ನೋದು ಲೆಕ್ಕಾಚಾರ ಆಗಿತ್ತು. ಇದು ನಿಜಕ್ಕೂ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು. ಕೆಲ ವರ್ಷಗಳ ಕಾಲ ಕಳ್ಳತನ ಕಡಿಮೆ ಕೂಡ ಆಗಿತ್ತು. ಆದ್ರೆ ಸ್ನೇಹಿತರೆ, ದುರಂತ ಅಂದ್ರೆ ಕಳ್ಳರು ಸರ್ಕಾರಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಅವರು ಈಗ ಸುಮ್ನೆ ಮನೇಲಿ ಕೂತು ನೀಮ್ ಕೋಟಿಂಗ್ ತೆಗೆಯಲ್ಲ, ಅದಕ್ಕಾಗಿಯೇ ದೊಡ್ಡ ದೊಡ್ಡ ಅಂಡರ್ ಗ್ರೌಂಡ್ ರೀಕ್ಲೇಮ್ ಯೂನಿಟ್ಸ್ ಅಥವಾ ಪ್ರೊಸೆಸಿಂಗ್ ಪ್ಲಾಂಟ್ಗಳನ್ನೇ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಸಿಂಪಲ್ ಆದ ಕೆಲಸ ಅಲ್ಲ, ಇದಕ್ಕೆ ಕಾಂಪ್ಲೆಕ್ಸ್ ಸೈನ್ಸ್ ಬೇಕು. ಕೆಲವೊಂದು ಸೀಕ್ರೆಟ್ ಕೆಮಿಕಲ್ಗಳನ್ನ ಬಳಸಿ ಹೈ ಪ್ರೆಷರ್ ಸ್ಟೀಮ್ ಕೊಟ್ಟು ಯೂರಿಯಾ ಮೇಲಿರೋ ನೀಮ್ ಕೋಟಿಂಗ್ ಅನ್ನ ಕಂಪ್ಲೀಟ್ ಆಗಿ ವಾಶ್ ಮಾಡ್ತಾರೆ. ಇನ್ನು ಕೆಲವರು ಸೋಲಾರ್ ಶಾಖ ಕೊಟ್ಟು ಕೋಟಿಂಗ್ ಸಪರೇಟ್ ಮಾಡ್ತಾರೆ. ಒಮ್ಮೆ ಆ ಬೇವಿನ ಕೋಟಿಂಗ್ ಹೋಯ್ತು ಅಂದ್ರೆ ಅದು ಮತ್ತೆ ಪ್ಯೂರ್ ಇಂಡಸ್ಟ್ರಿಯಲ್ ಯೂರಿಯಾ. ಅಂದ್ರೆ ಸರ್ಕಾರ ಕಳ್ಳತನ ತಡೆಯೋಕೆ ಅಂತ ಹಾಕಿದ ಬಾಗ್ಲನ್ನೇ ಮುರಿದು ಒಳಗೆ ನುಗ್ಗಿದ್ದಾರೆ ಈ ಮಾಫಿಯಾದವರು. ಇದರಿಂದ ಏನಾಗ್ತಿದೆ? ರೈತನಿಗೆ ಸಿಗ್ಬೇಕಾದ ಗೊಬ್ಬರ ಸಿಗ್ತಿಲ್ಲ, ಸರ್ಕಾರಕ್ಕೆ ಕೋಟಿ ಕೋಟಿ ಲಾಸ್ ಆಗ್ತಿದೆ. ಬಾರ್ಡರ್ ದಾಟ್ತಿದೆ ಭಾರತದ ಗೊಬ್ಬರ. ಇದು ಬರೀ ದೇಶದ ಒಳಗಿನ ಕಥೆ ಅಷ್ಟೇ ಅಲ್ಲ, ನಮ್ಮ ದೇಶದ ಗಡಿ ದಾಟಿ ಕೂಡ ಈ ದಂಧೆ ನಡೀತಿದೆ. ಇದನ್ನ ನಾವು ಕ್ರಾಸ್ ಬಾರ್ಡರ್ ಸ್ಮಗ್ಲಿಂಗ್ ಅಂತ ಕರಿತೀವಿ. ವಿಶೇಷವಾಗಿ ಭಾರತ ನೇಪಾಳ ಮತ್ತು ಭಾರತ ಬಾಂಗ್ಲಾದೇಶ ಗಡಿಗಳಲ್ಲಿ ಇದು ಎಗ್ಗಿಲ್ಲದೆ ನಡೆಯುತ್ತಿದೆ. ಸಂಸದೀಯ ಸಮಿತಿ ಮತ್ತು ಹಲವು ಪೊಲೀಸ್ ವರದಿಗಳ ಪ್ರಕಾರ ಭಾರತದ ಗಡಿ ಜಿಲ್ಲೆಗಳಾದ ಉತ್ತರ ಪ್ರದೇಶದ ಬಹ್ರೇಚ್, ಪಿಲಿಭಿತ್, ಮಹಾರಾಜ್ಗಂಜ್ ಮತ್ತು ಬಿಹಾರದ ಸೀತಾಮಢಿ ಮುಂತಾದ ಕಡೆಗಳಿಂದ ನೇಪಾಳಕ್ಕೆ ಭಾರೀ ಪ್ರಮಾಣದ ಯೂರಿಯಾ ಸ್ಮಗಲ್ ಆಗ್ತಿದೆ. ಯಾಕೆ? ಮತ್ತೆ ಅದೇ ಕಾರಣ, ಬೆಲೆ. ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಭಾರತದ ತರಹ ಇಷ್ಟೊಂದು ಸಬ್ಸಿಡಿ ಇಲ್ಲ. ಅಲ್ಲಿ ಒಂದು ಬ್ಯಾಗ್ ಯೂರಿಯಾ ಬೆಲೆ ಭಾರತದ ಬೆಲೆಗಿಂತ 5ರಿಂದ 10 ಪಟ್ಟು ಜಾಸ್ತಿ ಇರುತ್ತೆ. ಅಂದ್ರೆ ಸುಮಾರು 2000ದಿಂದ 2500. ನಮ್ಮ ದೇಶದ ಬಡ ರೈತನಿಗಾಗಿ ಅಂತ ಸರ್ಕಾರ ಕೊಟ್ಟ ಸಬ್ಸಿಡಿ ಗೊಬ್ಬರವನ್ನ ಸ್ಮಗ್ಲರ್ಗಳು ಸೈಕಲ್ ಮೇಲೆ, ಬೈಕ್ ಮೇಲೆ ಅಥವಾ ಮಹಿಳೆಯರು ಮತ್ತು ಮಕ್ಕಳ ತಲೆ ಮೇಲೆ ಹೊರಿಸಿ ಬಾರ್ಡರ್ ದಾಟಿಸ್ತಾರೆ. ಒಂದು ಬ್ಯಾಗ್ ದಾಟಿಸಿದ್ರೆ ಸಾಕು, ಒಂದೇ ರಾತ್ರಿಗೆ ಡಬಲ್ ಲಾಭ. ಬಾಂಗ್ಲಾದೇಶದ ಗಡಿಯಲ್ಲೂ ಇದೇ ಕಥೆ. ಪೆಟ್ರಾಪೋಲ್, ಬೆನಾಪೋಲ್ನಂತಹ ಚೆಕ್ ಪೋಸ್ಟ್ಗಳ ಮೂಲಕವೂ ಅಕ್ರಮವಾಗಿ ಸಾಗಾಟ ನಡೀತಿದೆ ಅನ್ನೋ ಅನುಮಾನಗಳನ್ನ ಹಲವು ವರದಿಗಳು ವ್ಯಕ್ತಪಡಿಸಿವೆ. ಯೋಚನೆ ಮಾಡಿ, ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ನಮ್ಮ ರೈತರಿಗೆ ಸಿಗದೆ ಪಕ್ಕದ ದೇಶದ ಜಮೀನಿಗೆ ಹೋಗ್ತಿದೆ ಅಂದ್ರೆ ಎಷ್ಟು ಬೇಜಾರಾಗೋ ವಿಷಯ ಅಲ್ವಾ? ಏನಿದು ಆಧಾರ್ ಟ್ರ್ಯಾಕಿಂಗ್ ಅಸ್ತ್ರ? ಈಗ ಸಮಸ್ಯೆಯ ಆಳ ಏನು ಅಂತ ಗೊತ್ತಾಯ್ತು. ಇದಕ್ಕೆ ಸಂಸದೀಯ ಸಮಿತಿ ಕೊಟ್ಟಿರೋ ಪರಿಹಾರ ಏನು? ಅದೇ ಆಧಾರ್ ಲಿಂಕ್ಡ್ ಎಂಡ್ ಟು ಎಂಡ್ ಟ್ರ್ಯಾಕಿಂಗ್. ಈಗಾಗಲೇ ಇಪಿಒಎಸ್, ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ ಮೆಷಿನ್ ಇದೆ ಅಲ್ವಾ? ಅದರಲ್ಲಿ ಏನಿದೆ ವಿಶೇಷ ಅಂತ ನೀವು ಕೇಳ್ಬೋದು. ವ್ಯತ್ಯಾಸ ಇಲ್ಲಿದೆ ನೋಡಿ. ಪ್ರಸ್ತುತ ಇರೋ ವ್ಯವಸ್ಥೆಯಲ್ಲಿ ಯಾರಾದ್ರೂ ಆಧಾರ್ ಕಾರ್ಡ್ ಕೊಟ್ಟು ಗೊಬ್ಬರ ತಗೋಬಹುದು. ಮೆಷಿನ್ ಏನ್ ಚೆಕ್ ಮಾಡುತ್ತೆ? ಇವ್ರು ಮನುಷ್ಯನ, ಇವ್ರ ಆಧಾರ್ ನಂಬರ್ ಸರಿ ಇದೆಯಾ ಅಂತ ಮಾತ್ರ ಚೆಕ್ ಮಾಡುತ್ತೆ. ಆದ್ರೆ ಆ ವ್ಯಕ್ತಿ ನಿಜವಾಗ್ಲೂ ರೈತನ? ಅವನ ಹತ್ರ ಜಮೀನ್ ಇದೆಯಾ? ಇದ್ರೆ ಎಷ್ಟ್ ಎಕರೆ ಇದೆ ಅನ್ನೋದನ್ನ ಈಗಿನ ಮೆಷಿನ್ ಚೆಕ್ ಮಾಡಲ್ಲ. ಯಾರ್ ಬೇಕಾದ್ರೂ ಆಧಾರ್ ಕೊಟ್ಟು ಗೊಬ್ಬರ ತಗೋಬಹುದು ಅನ್ನೋ ಲೂಪ್ ಹೋಲ್ ಇಲ್ಲಿದೆ. ಒಬ್ಬ ರೈತನ ಹೆಸರಲ್ಲಿ 100 ಬ್ಯಾಗ್ ಗೊಬ್ಬರ ಡ್ರಾ ಆದ್ರೂ ಸಿಸ್ಟಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಸಮಿತಿ ಈಗ ಏನ್ ಹೇಳ್ತಿದೆ ಅಂದ್ರೆ, ರಸಗೊಬ್ಬರದ ಡೇಟಾ ಬೇಸ್ ಅನ್ನ ನೇರವಾಗಿ ಪಿಎಂ ಕಿಸಾನ್ ಮತ್ತು ಲ್ಯಾಂಡ್ ರೆಕಾರ್ಡ್ಸ್ ಜೊತೆ ಲಿಂಕ್ ಮಾಡಬೇಕು. ಇದ್ರಿಂದ ಏನಾಗತ್ತೆ? ನೀವು ಅಂಗಡಿಗೆ ಹೋಗಿ ಹೆಬ್ಬೆರಳು ಇಟ್ಟ ತಕ್ಷಣ ಸಿಸ್ಟಮ್ ಚೆಕ್ ಮಾಡುತ್ತೆ, ಈ ರೈತನ ಹೆಸರಲ್ಲಿ ಎಷ್ಟು ಜಮೀನಿದೆ. 2 ಎಕರೆನಾ? ಹಾಗಿದ್ರೆ ಇವರಿಗೆ 5 ಚೀಲ ಸಾಕು, 50 ಚೀಲ ಬೇಡ ಅಂತ ಲಿಮಿಟ್ ಮಾಡುತ್ತೆ. ಇದನ್ನ ಎಂಟೈಟಲ್ಮೆಂಟ್ ಬೇಸ್ಡ್ ಸಿಸ್ಟಮ್ ಅಂತ ಕರೀತಾರೆ. ಅಂದ್ರೆ ನಿಮ್ಗೆ ಎಷ್ಟು ಅರ್ಹತೆ ಇದೆಯೋ ಅಷ್ಟೇ ಸಿಗತ್ತೆ. ಅಷ್ಟೇ ಅಲ್ಲ, ಫ್ಯಾಕ್ಟರಿಯಿಂದ ಚೀಲ ಹೊರಬಂದಾಗಿನಿಂದ ಅದು ರೈತನ ಕೈ ಸೇರೋವರೆಗೂ ಪ್ರತಿಯೊಂದು ಹಂತದಲ್ಲೂ ಡಿಜಿಟಲ್ ಟ್ರ್ಯಾಕಿಂಗ್ ಇರಬೇಕು. ಯಾರು ಎಲ್ಲಿ ಎಷ್ಟು ಸ್ಟಾಕ್ ಇಟ್ಟಿದ್ದಾರೆ ಅನ್ನೋದು ರಿಯಲ್ ಟೈಮ್ನಲ್ಲಿ ಗೊತ್ತಾಗ್ಬೇಕು. ಹೀಗೆ ಮಾಡಿದ್ರೆ ನಕಲಿ ರೈತನ ಹೆಸರಲ್ಲಿ ಬಿಲ್ ಮಾಡಿ ಆ ಗೊಬ್ಬರವನ್ನ ಫ್ಯಾಕ್ಟರಿಗೋ ನೇಪಾಳಕ್ಕೋ ಕಳಿಸೋ ದಂಧೆಗೆ ಬ್ರೇಕ್ ಹಾಕ್ಬೋದು ಅನ್ನೋದು ಸಮಿತಿಯ ಲೆಕ್ಕಾಚಾರ. ಇದೆಲ್ಲ ವ್ಯವಸ್ಥೆಯ ಗೊಂದಲಗಳಾದ್ರೆ ನಿಮ್ಮ ಲೈಫ್ನಲ್ಲಿರೋ ಗೊಂದಲ, ಟೆನ್ಷನ್ಗಳಿಂದ ಬ್ರೇಕ್ ತಗೊಂಡು ನೆಮ್ಮದಿ ಪಡ್ಕೊಳ್ಳೋಕೆ 7 ಸ್ಯಾಂಡ್ಸ್ ಕಡೆಯಿಂದ ಏಪ್ರಿಲ್ 22ಕ್ಕೆ 4 ಧಾಮ್ ಯಾತ್ರೆ ಇದೆ. ಫ್ಲೈಟ್, ಪ್ರೀಮಿಯಂ ಹೋಟೆಲ್, ಊಟ, ಹಿರಿಯರಿಗೆ ಸ್ಪೆಷಲ್ ಕೇರ್ ಎಲ್ಲಾ ಸೇರಿ ಕೇವಲ 68,500 ರೂಪಾಯಿ. ಲಿಮಿಟೆಡ್ ಸೀಟ್ಸ್ ಇದೆ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕರೆ ಮಾಡಿ ಈಗಲೇ ಬುಕ್ ಮಾಡಿ. ಸರಿ, ಈಗ ವಿಷಯಕ್ಕೆ ವಾಪಸ್ ಬರೋದಾದ್ರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ವೀಕ್ಷಕರೇ,
ರೈತರಿಗೆ ವರನ ಶಾಪನ? ಕೇಳೋಕೆ ಪ್ಲಾನ್ ತುಂಬಾ ಚೆನ್ನಾಗಿದೆ. ದೇಶದ 1.9 ಲಕ್ಷ ಕೋಟಿ ಹಣ ಉಳಿಯುತ್ತೆ, ರೈತರಿಗೆ ಗೊಬ್ಬರ ಸಿಗುತ್ತೆ ಅನ್ನೋದು ನಿಜ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು? ಈಗಾಗಲೇ ಇರೋ POS ಮೆಷಿನ್ಗಳ ಬಗ್ಗೆನೇ ರೈತರಿಗೆ 108 ದೂರುಗಳಿವೆ. ಸರ್ವರ್ ಸಮಸ್ಯೆ, ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲ, ನೆಟ್ವರ್ಕ್ ಸಿಗಲ್ಲ, ಗೊಬ್ಬರ ಬಂದಿರುತ್ತೆ ಆದ್ರೆ ಸರ್ವರ್ ಡೌನ್ ಅಂತ ರೈತರು ದಿನಗಟ್ಟಲೆ ಕಾಯ್ಬೇಕಾಗತ್ತೆ. ಎರಡನೇದು ಬಯೋಮೆಟ್ರಿಕ್ ಸಮಸ್ಯೆ. ರೈತರು ಅಂದ್ರೆ ಮಣ್ಣಲ್ಲಿ ಕೆಲಸ ಮಾಡೋರು, ಅವರ ಕೈ ಒರಟಾಗಿರುತ್ತೆ, ಫಿಂಗರ್ ಪ್ರಿಂಟ್ ಸವೆದ್ ಹೋಗಿರುತ್ತೆ. ಎಷ್ಟೋ ಸಲ ವೃದ್ಧ ರೈತರ ಹೆಬ್ಬೆರಳು ಮೆಷಿನ್ನಲ್ಲಿ ಸ್ಕ್ಯಾನ್ ಆಗಲ್ಲ, ಅಂತವರಿಗೆ ಗೊಬ್ಬರ ಸಿಗಲ್ವಾ? ಮೂರನೇದು ಅರ್ಹತೆಯ ಗೊಂದಲ. ನನ್ನ ಜಮೀನಿಗೆ ಎಷ್ಟು ಗೊಬ್ಬರ ಹಾಕ್ಬೇಕು ಅಂತ ಡಿಸೈಡ್ ಮಾಡೋಕೆ ಸರ್ಕಾರ ಯಾರು ಅನ್ನೋ ಪ್ರಶ್ನೆ ರೈತರಿಂದ ಬರ್ಬೋದು. ಕೆಲವೊಮ್ಮೆ ಹೈಬ್ರಿಡ್ ಬೆಳೆಗಳಿಗೆ ಜಾಸ್ತಿ ಗೊಬ್ಬರ ಬೇಕಾಗ್ಬೋದು. ಆಗ ಸಿಸ್ಟಮ್ ನಿಮಗೆ ಇಷ್ಟೇ ಲಿಮಿಟ್ ಅಂದ್ರೆ ರೈತ ಏನ್ ಮಾಡ್ಬೇಕು? ಕಳೆದ ವರ್ಷ UP ಮತ್ತು ಬಿಹಾರದ ಹಲವು ಕಡೆ POS ಮೆಷಿನ್ ಕೆಲಸ ಮಾಡ್ತಿಲ್ಲ ಅಂತ ರೈತರು ಪ್ರತಿಭಟನೆ ಮಾಡಿದ ಉದಾಹರಣೆಗಳಿವೆ. ಈಗ ಲ್ಯಾಂಡ್ ರೆಕಾರ್ಡ್ ಲಿಂಕ್ ಮಾಡಿದ್ರೆ ಸರ್ವರ್ ಮೇಲೆ ಇನ್ನೂ ಲೋಡ್ ಬೀಳಲ್ವಾ ಅನ್ನೋ ಭಯ ಕೂಡ ಇದೆ. ತಂತ್ರಜ್ಞಾನ ಬೇಕು, ತೊಂದ್ರೆ ಬೇಡ. ಒಟ್ಟಾರೆಯಾಗಿ ಹೇಳೋದಾದ್ರೆ ವೀಕ್ಷಕರೇ, ಸಂಸದೀಯ ಸಮಿತಿ ನೀಡಿರೋ ಸಲಹೆ ಖಂಡಿತವಾಗ್ಲೂ ಸ್ವಾಗತಾರ್ಹ. ದೇಶದ ಬೊಕ್ಕಸಕ್ಕೆ ಕನ್ನ ಹಾಕ್ತಿರೋ ಗೊಬ್ಬರ ಕಳ್ಳರು ಮತ್ತು ಸ್ಮಗ್ಲರ್ಗಳಿಗೆ ಕಡಿವಾಣ ಹಾಕ್ಲೇಬೇಕು. 1.9 ಲಕ್ಷ ಕೋಟಿ ಅಂದ್ರೆ ಸಾಮಾನ್ಯ ಹಣ ಅಲ್ಲ, ಅದು ಅಭಿವೃದ್ಧಿಗೆ ಬಳಕೆ ಆಗ್ಬೇಕು. ಆದ್ರೆ ಈ ಹೈಟೆಕ್ ಲಾಕ್ ಹಾಕುವ ಭರದಲ್ಲಿ ಅಮಾಯಕ ರೈತರಿಗೆ ಬಾಗ್ಲು ಮುಚ್ಚಬಾರ್ದು ಅಷ್ಟೇ. ನೀಮ್ ಕೋಟಿಂಗ್ ಅನ್ನೇ ಕೆಮಿಕಲ್ ಹಾಕಿ ತೊಳೆಯೋವಷ್ಟು ಬುದ್ಧಿವಂತ ಕಳ್ಳರು ಇರೋವಾಗ ಈ ಹೊಸ ಆಧಾರ್ ಸಿಸ್ಟಮ್ಗೂ ಅವರು ಯಾವ್ದಾದ್ರೂ ಕಿಲಾಡಿ ದಾರಿ ಹುಡುಕ್ತಾರಾ ಅಥವಾ ಸರ್ಕಾರ ಈ ಬಾರಿ ಗೆಲ್ಲುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸರ್ಕಾರ ಈ ವ್ಯವಸ್ಥೆ ಜಾರಿಗೆ ತರೋ ಮುನ್ನ ಹಳ್ಳಿಗಳಲ್ಲಿ ಇಂಟರ್ನೆಟ್, ಸರ್ವರ್ ಮತ್ತು ಪರ್ಯಾಯ ವ್ಯವಸ್ಥೆಯನ್ನ ಗಟ್ಟಿ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ನಿಮ್ಗೇನನ್ಸುತ್ತೆ? ಗೊಬ್ಬರಕ್ಕೆ ಲ್ಯಾಂಡ್ ರೆಕಾರ್ಡ್ ಮತ್ತು ಆಧಾರ್ ಲಿಂಕ್ ಮಾಡೋದು ಸರಿನಾ? ಇದ್ರಿಂದ ಕಳ್ತನ ನಿಲ್ಲುತ್ತಾ ಅಥವಾ ರೈತರಿಗೆ ಮತ್ತಷ್ಟು ಕಷ್ಟ ಆಗತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಮಸ್ತ್ ಮಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.